ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನಾವು ಸಿರ್ಸಿಯಿಂದ ರೋಡ್ ಟ್ರಿಪ್ಪಲ್ಲಿ ದಾಂಡೇಲಿಗೆ ಬಂದಿದ್ವಿ. ಆ್ಯಂಡ್ ನಮ್ಮ ಚಿಕ್ಕತ್ತೆಯ ರಿಟೈರ್ಮೆಂಟ್ ಫಂಕ್ಷನ್ ಮುಗಿಸ್ಕೊಂಡು ನಾವು ಅಲ್ಲಿಂದ ದಾಂಡೇಲಪ್ಪನ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಹಿಂದ್ಗಡೆ ಕಾಳಿ ನದಿಲಿ ತುಂಬ ಕ್ರೊಕೊಡೈಲ್ಸ್ ಇದೆ, ಹಾಗೆಯೇ ಕ್ರೊಕೊಡೈಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಈಶ್ವರ ಮಂದಿರ. ಸೊ ಇದೇ ದಾಂಡೇಲಪ್ಪನ ದೇವಸ್ಥಾನ ದಾಂಡೇಲಿಯ. ನಾವು ನಾನ್ ವೆಜ್ ತಿಂದಿರೋಕ್ಕೋಸ್ಕರ ಒಳಗಡೆ ಹೋಗ್ತಾ ಇಲ್ಲ. ನಾವು 5 ವರ್ಷ ಹಿಂದೆ ಜಾತ್ರೆಗೆ ಬಂದಿದ್ವಿ, ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ನಮ್ಮ ಪಾಪ ಅವಾಗ 6 ಮಂತ್ಸ್ ದೀಕ್ಷಿತ. ಈಗ ಧೀರಜ್ಗೆ 1 ಇಯರ್ ಆದಮೇಲೆ ನನ್ನ ಮಗ ಬಂದಿದ್ದಾನೆ ದಾಂಡೇಲಿಗೆ. ಸೊ ಬನ್ನಿ, ಆಗಿದೆ ಒಳಗಡೆ ಹೋಗಿ ಮೊಸಳೆ ನೋಡೋಣ. ಸಿಗತ್ತಾ ನೋಡು. ಸಿಗುತ್ತೆ, ಇರುತ್ತೆ, ಒಂದು 2 ಇರುತ್ತೆ. ಯಾಕಂದ್ರೆ ಮಳೆ ಬಿದ್ದು ಹೋಗಿದೆಯಲ್ಲ, ಹೊರಗಡೆ ಬರುತ್ತೆ ನೋಡ್ಬೇಕು. ಇಲ್ಲಂತ ನೋಡ್ಬೋದು ನೋಡಿ ಮೊಸಳೆ. ಏಯ್, ಜಿರಾಫೆ ನೋಡ್ತೀಯಾ? ದಾಂಡೇಲಿಗೆ ಬಂದಂತೂ ವೈಲ್ಡ್ ಅನಿಮಲ್ಸ್ ನೋಡೋಕ್ಕೆ ಬರ್ಬೋದು ಇಲ್ಲಿ. ನಾವೊಂದು 5 years ಬ್ಯಾಕ್ ಬಂದಿದ್ವಿ. ಅವಾಗ ಇದೆಲ್ಲ ಪಾರ್ಕ್ ಎಲ್ಲ ಇಲ್ಲಾಗಿತ್ತು, ಅಲ್ಲಿ ಜಸ್ಟ್ ದೇವಸ್ಥಾನ ಇತ್ತು. ಈಗ ಪಾರ್ಕ್ ಎಲ್ಲ ಮಾಡಿದ್ದಾರೆ ಕ್ರೊಕೊಡೈಲ್ ನೋಡೋಕ್ಕೆ. ದಾಂಡೇಲಿಗಿತ್ತು ಪ್ರಶಾಂತ್, ಹಂಗೆ ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ ದಾಂಡೇಲಪ್ಪನ ಜಾತ್ರೆ ಬಂದ್ರೆ ಮಗ ಕಿರ್ಚಬಾರ್ದು, ಅಲ್ಲಿ ನೋಡಲ್ಲಿ ಬರ್ದಿದ್ದಾರೆ. ಅಲ್ಲಿ ಕ್ರೊಕೊಡೈಲ್ ಮೇಲ್ ಬಂದ್ಬಿಡುತ್ತೆ, ಕಿರ್ಚಬಾರ್ದು ಆಯ್ತಾ? ಆಮೇಲೆ ಮಂದಿ ಹಿಡ್ಕೋಬಿಡತ್ತೆ ನೋಡು. ಮತ್ತೆ ಹಿಡ್ಕೋಬೇಕಾ? ಚೆನ್ನಾಗಿದೆ ನೋಡಿ. ಇದೇ ಹಿಂದ್ಗಡೆ ಕಾಣಿಸ್ತಾ ಇದೆ ನಿಮಗೆ, ಇದು ಕಾಳಿ ನದಿ ಹರಿತಾ ಇರೋದು. ಆಲ್ಮೋಸ್ಟ್ ಫುಲ್ಲು ದಾಂಡೇಲಿ ಎಲ್ಲ ಕಡೆಗೂ ಹರಿಯೋ ನದಿ ಕಾಳಿ ನದಿನೇ. ಚೆನ್ನಾಗಿದೆ ನೋಡಿ, ಇಲ್ಲಿ ಬಾಳೆಕಾವು ಇದೆಲ್ಲ. ಇಲ್ಲಿ ಎಲ್ಲಿ ಮೊಸಳೆ ಇರುತ್ತೆ? ತಂದು ಬಿಟ್ಟಿದ್ದಾರಂತೆ, ಅದಕ್ಕೆ ಮೊಸಳೆ ಪಾಯಿಂಟ್ ಮಾಡಿದಾರಂತೆ. ಅದೇ ಇನ್ಫಾರ್ಮೇಶನ್ ಉಂಟು. ಉಪ್ಪು ನೀರಿನ ಮೊಸಳೆ. ಇಲ್ಲೊಂದು ಅಲ್ಲಿ ಎಲ್ಲಿ ಇದೆ, ಹುಲ್ಲತ್ರನೇ ಐತೆ ನೋಡಿ. ಇಲ್ಲಿ ಹುಲ್ಲತ್ರ ಅಲ್ಲಿ ಒಳಗಿದೆಲ್ಲ ಕರೆಕ್ಟ್. ಅಲ್ಲಿ ದೊಡ್ಡದಿದೆ. ಫೋನಲ್ಲಿ ಝೂಮ್ ಮಾಡಿ. ಹಾಂ, ಅಲ್ಲೊಂದಿದೆ ನೋಡಿ, ಅಲ್ಲಿ 2 ಇದೆ. ಎಲ್ಲ ಮಲಗಿದಾವ. ನೀರು ಎದುರುಗಡೆ ಇದೆ ನೋಡಿ. ಹುಲ್ಲ ಬಂದಿದೆ. ಇಲ್ವಾ ತೋರಿಸ್ತೇ ಬಾ ದೀಕ್ಷಿತ, ಇಲ್ವಾ? ನೀರು ಕಡಿಮೆ ಬಿದ್ದರೆ ಇಲ್ಲೆಲ್ಲ ಕುತ್ಕೊಂತಾವ, ಬಾಯ್ ತಪ್ಪ. ನೀರು ಫುಲ್ ಇದೆ. ಬಟ್ ಇದು ಇಲ್ಲಿ ಹೊರ್ಕೊಂಡು ಬೇರೆ ಕಡೆ ಹೋಗುದಿಲ್ಲ. ಅದು ಆಹಾರ ಎಲ್ಲ ಇಲ್ಲೇ ಸಿಗ್ತಾವಲ್ಲ. ಕೆಲವೊಂದು ಮತ್ತೆ ಮೇಘ ಹೋಗ್ತಾ ಇರ್ತಾವ. ಇಲ್ಲಿ ದನ, ಹಂದಿ ಇವೆಲ್ಲ ಬರ್ತಾವಲ್ಲ, ಗಪ್ ಅಂತ ಹಿಡಿತಾವ. ಒಂದು ಸ್ವಲ್ಪ ಹಿಡಿದ್ರೆ ಸಾಕು, ಒಂದು 15 ದಿವಸ ಆಹಾರ ಆದಾಗ. ಅದೇ ದನ ಹಾಕ್ಬೇಕಾರ ದನ ಅಲ್ಲಿ 4 ಇದೆ. ನೋಡಿ ಹುಲ್ಲು ಎದುರುಗಡೆ ನೋಡಿ. ಇದೆ ಹುಲ್ಲು ಎದುರುಗಡೆ ಮೇಲೆ 5 ಹತ್ತ ಕಾಣ್ತದೆ. ಅದೇ ಹೇಳ್ದಲ್ಲ. ಅಲ್ಲ ಈಗ ಮಳೆ ಬಂದಿತ್ತಲ್ಲ, ಎಲ್ಲ ತೊಳ್ಕೊಂಡು ಹೋಗ್ತಾರೆ ಸರ್.
ಕರೆಕ್ಟ್ ಕಾಣ್ತೈತಿ. ಬಟ್ ಅಷ್ಟು ಕ್ಲಿಯರ್ ಬರಲ್ಲ. ಇಲ್ಲಿ ನೀರು ಕಡಿಮೆ ಆದ್ರೆ ಇಲ್ಲೇ ಇರ್ತಿತ್ತು, ಇದ್ರ ಮೇಲೆ ಕುತ್ಕೊಂಡಿರ್ತಾವ. ಇಲ್ಲಿ ನೀರು ಕಡಿಮೆ ಆದ್ರೆ ಕಲ್ಲು ಬಕ್ಕೆನೇ ಅದ ಹಣ್ಣು ಸ್ವಲ್ಪ ಜಾಸ್ತಿ ಅವ್ರು ಬೇಡ ಅಂತೇಳಿ ಬೇಡ ಅಂದ್ರೆ ದೇವ್ರು ಇಲ್ಲಿಂದ ನೋಡಿ 4 ಹೆಂಗೈತಿ, 4 ಐತೆ ನೋಡು. 4 ಆ ಕಡೆ 2 ಆ ಕಡೆ 2. ನೋಡಿ ದೊಡ್ಡದು ಎಷ್ಟು ದೊಡ್ಡದು, ಅಲ್ಲಿ 4 ಐತೆ ನೋಡು ಅಲ್ಲಿ. 1 2 3 4 ಅದು ಹಿಂಗೆ ಯೂಸ್ ಮಾಡಿಲ್ಲ. ಮಸಾಲೆ ಇದಾವ್ರಿ ಇಲ್ಲಿ 180. ಅದಕ್ಕೆ ಆಹಾರ ಅಂದ್ರೆ ಎಂತ? ಆರ ಇದು ನ್ಯಾಚುರಲ್ ಇರೋ ಮೀನು ತಿನ್ನತ್ತಾಗ ಲಾಸ್ಟ್ ಹೇಳಿದ್ರೆ ಮನುಷ್ಯನೇ ತಿಂತಾರೆ. ಬೇಡ ಅಂತ ಜೀವ ಕೊಟ್ಟರು. ಏನು ಇಲ್ಲ, ಅದೇ ಕಡೆ ಊರ್ ಕಡೆಗೆ ಬಂದು ಮನುಷ್ಯ ಒಮ್ಮೆ ತಿನ್ನಲ್ಲ ಅದು, ಅಟ್ಯಾಕ್ ಅಷ್ಟೇ. ಅದು 1-2 ವರ್ಷ ಆಗ್ಬಿಟ್ಟದೆ. ನೀರು ಕಡಿಮೆ ಇಡಬೇಕು, ನೀರು ಫುಲ್ ಇದೆ. ನೀರೊಳಗೆ ಏನ್ ಇರ್ತದ? ನೀರೊಳಗ ಕ್ರೊಕೊಡೈಲ್ ಅದೆಲ್ಲ ಮಲಗೋದ. ಮಲಗದೆ ಮತ್ತೆ ಆಮೇಲೆ ನೀರು ಕುಡಿಯೋಕೆ ನೀರಲ್ಲಿ ಬರ್ತದೆ. ಹಿಂಗೆ ಮಾಡಬೇಡ್ರಿ, ಎಲ್ಲ ಜಾಸ್ತಿ ಎಲ್ಲ ರೆಡಿ ಆಗ್ಬಿಟ್ಟ. ಇದೆಂತದ ಇವನ್ನೆಲ್ಲ ಕೇಳ್ತಾ ಇದ್ದೀವಿ ಮನೆಯಲ್ಲಿ ತಿಳಿಸ್ತಾ ಇಲ್ಲ, ತಾನೇ ಜೋರಾಗಿ ಬಂದು ಒದಗ್ತದೆ ಇಲ್ಲಿಂದ ಜಾಸ್ತಿ. ಸೊ ಬಾಡೂಟ ಆಯಿತು, ಮೊಸಳೆ ನೋಡಾಯಿತು. ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿ ಅಂತ. ಸುಸ್ತಾಗಿದೆ, ಮನೆ ಹೋಗೋಣ ಬನ್ನಿ. Comment, like, share. Thank you.